ನಮಸ್ಕಾರ ಎಲ್ಲರಿಗೂ. ನಾನು ನಿಶಾ. 75 ದಿನದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ದಿನ 47 ಮತ್ತು 48ರ ಒಂದು ಅಪ್ಡೇಟ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸಾರಿ, ಒಂದೊಂದು ದಿನ ಮಧ್ಯದಲ್ಲಿ ಮಿಸ್ ಆಗುತ್ತೆ, ಬೇರೆ ಏನೋ ಬ್ಯುಸಿ ಆಗಿಬಿಡ್ತೀನಿ, ಅಪ್ಡೇಟ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಎಕ್ಸಸೈಸ್ಗಳನ್ನೆಲ್ಲ ನಾನು ಯಾವತ್ತೂ ಮಿಸ್ ಮಾಡ್ತಾ ಇಲ್ಲ. ನನ್ನ 45 ನಿಮಿಷದ ವಾಕ್ ಮುಗಿಸ್ಕೊಂಡಿದ್ದೀನಿ. ಹಾಗೆ 45 ನಿಮಿಷದ ಎಕ್ಸಸೈಸಲ್ಲಿ ನಾನು ಹೊಸದಾಗಿ ವಾಲ್ ಪಿಲೇಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹೊಸ ಫಾರ್ಮೇಟು ನನಗೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬಟ್ ಮಾಡುವಾಗ ನಂಗೆ ಅನಿಸ್ತಾ ಇದೆ ಇದರಿಂದ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಕಾಸ್ ಅಷ್ಟು ಟಫ್ ಇದೆ, ತುಂಬ ಪ್ರೆಷರ್ ಬೀಳುತ್ತೆ ಬೆಲ್ಲಿ ಮೇಲೆ, ಲೋವರ್ ಬೆಲ್ಲಿ ಮೇಲೆ. ಹಾಗೆ ಕಾಲುಗಳು ಕೂಡ ತುಂಬ ಸೆಳೆತ ಬರ್ತಾಯಿತ್ತು, ಅಂದರೆ ಸ್ಟ್ರೆಂಥನ್ ಮಾಡುತ್ತೆ. ಸ್ವಲ್ಪ ಡಿಫ್ರೆಂಟ್ ಫಾರ್ಮ್ಯಾಟ್ಗಳು ಯೂಸ್ ಮಾಡ್ತಾಯಿದ್ರೆ ಎಕ್ಸಸೈಸ್ ಮಾಡಲಿಕ್ಕೂ ಸ್ವಲ್ಪ ಜೋಶ್ ಇರುತ್ತೆ. ಒಂದೊಂದು ಸಲ ಬೋರ್ ಆಗಿಬಿಡ್ತೀನಿ ಮಾಡಿದ್ದನ್ನೇ ಮಾಡಿ. ಆವಾಗ ನಾನು ಈ ಥರ ರೊಟೀನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ನಾನು ನನ್ನ ಚಾನಲ್ ನೇಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಟೆಕ್ನಿಕಲ್ ಪ್ರಾಬ್ಲಮ್, ನನಗೆ ಐಡಿಯಾ ಇರಲಿಲ್ಲ, ಅದು ಗೊತ್ತಿರಲಿಲ್ಲ ಹಾಗೂ ಆಗತ್ತಂತ. ನನ್ನ ಚಾನಲ್ ನೇಮ್ ಆ್ಯಕ್ಚುಲಿ ಚಾನಲ್ ಹ್ಯಾಂಡಲ್ ನೇಮ್ ಅಂತ ಬರುತ್ತೆ, ಅದು ಬೇರೆ ಇತ್ತು. ಹಾಗಾಗಿದ್ದರಿಂದ ಸರ್ಚಲ್ಲಿ ನನ್ನ ಚಾನಲ್ ತೋರಿಸ್ತಾ ಇರಲಿಲ್ಲ. ನಾನು ಯೂಸ್ ಮಾಡ್ತಿದ್ದಿದ್ದು ನೇಮು ನಿಶಾ ಯೂಟ್ಯೂಬ್ ಚಾನಲ್ ಅಂತ. ಅದು ಆಲ್ರೆಡಿ ಬೇರೆ ಯಾರೋ ಎಕ್ಸಿಸ್ಟಲ್ಲಿದ್ದಾರೆ. ಹಾಗಾಗಿ ನನಗೆ ಆ ನೇಮ್ ಸಿಕ್ಕಿರಲಿಲ್ಲ, ನನಗದು ಆಗ ಗೊತ್ತಾಗಿರಲಿಲ್ಲ. ಹಾಗಾಗಿ ನನ್ನ ಚಾನಲ್ ನೇಮ್ನ ನಿಶಾ ಕನ್ನಡ ವ್ಲಾಗ್ ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ. ಇದು ನನ್ನ 47ನೇ ದಿನದ ಮತ್ತು 48ನೇ ದಿನದ ಒಂದು ಸೆಲ್ಫಿ ಆಫ್ ದ ಡೇ. ಆ್ಯಂಡ್ ಊಟದಲ್ಲಿ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂದರೆ ನೀರು ದೋಸೆ, ಕಿಚಡಿ, ಬಹಳಷ್ಟು ಸ್ಯಾಲಡ್, ಹಾಗೆ ರಾತ್ರಿ ಊಟಕ್ಕೆ ಎಗೇನ್ ನಾನು ಕಿಚಡಿ ಮಾಡ್ಕೊಂಡಿದ್ದೆ. ಹಾಗೆ 2ನೇ ದಿನ ಬಂದುಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮತ್ತು ಆ್ಯಪಲ್, ಟೊಮೊಟೊ ಅರ್ಧ ತಿಂಡಿ ಮಾಡತ್ತಿಗೆ ಉಳಿಸಿದಿತ್ತು, ಅದನ್ನು ಸೇರಿ ತಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಸ್ಯಾಲಡ್ ಮತ್ತು ಫಿಶ್ ಫ್ರೈ ಮಾಡಿದ್ದೆ, ಅದು ಸ್ವಲ್ಪ ರೈಸ್ ತಗೊಂಡಿದ್ದೆ. ಸಂಜೆ ಮನೆಯವರು ಅರಬಿಕ್ ಸ್ನ್ಯಾಕ್ಸ್, ಶವರ್ಮಾ ಮತ್ತು ಅದೊಂದು ಫ್ರೆಂಚ್ ಫ್ರೈಸ್ ಏನೇನೋ ತರಿಸ್ಕೊಂಡಿದ್ರು. ಅದನ್ನ ನೋಡಿ ನನಗೆ ತುಂಬ ತಿನ್ನಬೇಕು ಅನಿಸ್ಬಿಡ್ತು. ಅದಕ್ಕೆ ಬೇಗ ಮನೆಯಿಂದ ಹೊರಗೆ ಹೋಗ್ಬಿಟ್ಟೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂತ. ಸೊ ಇದಿಷ್ಟು ಆಗಿತ್ತು ನನ್ನ 2 ದಿನದ ಅಪ್ಡೇಟ್ಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.